ನಮಸ್ಕಾರ. ಅವಧೂತ ಪರಿವಾರದವರಿಗೆ ಸುಸ್ವಾಗತ. ಈ ದಿನದ ವಿಶೇಷ ಸಂಚಿಕೆ ಶ್ರೀ ಗವಿಶಾಂತ ಅವಧೂತರು, ಕಂದಿಕೆರೆ ಗ್ರಾಮ, ಚಿಕ್ಕನಾಯಕನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ ಇವರ ಕುರಿತಾದದ್ದು. ಕಾರಣ ಏನೆಂದರೆ, ನಾವುಗಳು ಹೀಗೆ 11 ತಿಂಗಳ ಹಿಂದೆ ಇವರ ಕುರಿತಾದ ಒಂದು ಸಂಚಿಕೆಯನ್ನು ಮಾಡಬೇಕೆಂದು ಕಂದಿಕೆರೆಗೆ ಹೋಗಿದ್ದೆವು. ಶಾಂತಾವಧೂತರ ಕ್ಷೇತ್ರಕ್ಕೆ ಹೋಗಿ ಅವರಲ್ಲಿ ಮನಸ್ಸಿನಿಂದ ವಿನಂತಿಸಿಕೊಂಡಾಗ ಅವರಿಂದ ವಿಡಿಯೋ ಚಿತ್ರೀಕರಿಸಲು ಅಪ್ಪಣೆ ದೊರೆಯಿತು. ಹಾಗೂ ಡಿವೈನ್ ಅಡ್ವೆಂಚರ್ಸ್ ಎಂಬ ನಮ್ಮ ಚಾನಲ್ ಹೆಸರನ್ನು ಶ್ರೀ ಗವಿಶಾಂತಾವಧೂತರೇ ಸೂಚಿಸಿದರು. ಅಲ್ಲಿಂದ ಪ್ರಾರಂಭವಾದಂತಹ ನಮ್ಮ ಮೊದಲನೇ ಸಂಚಿಕೆ ಪವಾಡ ಸದೃಶದಂತೆ ಸಾಂಗವಾಗಿ ಸಂಚಲನಗೊಂಡಿತು. ನಂತರ ನಾವು ತಿರುಗಿ ನೋಡಿದ್ದೇ ಇಲ್ಲ. ನಿರಂತರವಾಗಿ ಶ್ರೀ ಗವಿಶಾಂತಾವಧೂತರ ಆಶೀರ್ವಾದ ಹರಿದು ಬರುತ್ತಿದೆ. ಮುಂದೆ ಶ್ರೀ ಸರ್ವಸಿದ್ಧಿ ಅವಧೂತ ಶ್ರೀ ಜಡೈ ವೀರಭದ್ರ ಸ್ವಾಮಿ ತಿಮ್ಮನಹಳ್ಳಿ, ಅವಧೂತ ಶ್ರೀ ಗುರಿಯಪ್ಪ ತಾತ ಚಿಕ್ಕನಾಯಕನಹಳ್ಳಿ, ಶ್ರೀ ಅವಧೂತ ನಾಗೇಶ ತಾತ ಕಾಮಸಮುದ್ರ, ಅವಧೂತ ಶ್ರೀ ಸಿರಿವಾಳ ಸುಬ್ಬಣ್ಣನವರು ತಿಪ್ಪಾರೆಡ್ಡಿಹಳ್ಳಿ, ಅವಧೂತ ಶ್ರೀ ಹನುಮಂತ ಮೂರ್ತಿಗಳು ಧರ್ಮಪುರ, ಅವಧೂತ ಶ್ರೀ ಸಾರವಾಡೇಶ್ವರರು ಗೋಸೀಕೆರೆ, ಅಜ್ಞಾತ ಅವಧೂತ ಶ್ರೀ ವೀರಪ್ಪ ತಾತ ಚಟ್ಟೆಕಂಬ. ಹೀಗೆ ಹಲವಾರು ಪುಣ್ಯ ಪುರುಷರ ಸಾಧು ಸಂತರನ್ನು ಸಂದರ್ಶಿಸಿ ಸಂಚಿಕೆಗಳನ್ನು ಮಾಡಿದ್ದೇವೆ. ಯಾರು ಇದುವರೆಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ಅವರು ಈಗ ಸಬ್ಸ್ಕ್ರೈಬ್ ಆಗಿ ಮರೆಯದೆ ಬೆಲ್ ಬಟನ್ ಒತ್ತಿ. ಅದರಿಂದಾಗಿ ನಾವು ಇದುವರೆಗೂ ಅಪ್ಲೋಡ್ ಮಾಡಿದ ಎಲ್ಲ ಸಂಚಿಕೆಗಳು ನಿಮಗೆ ದೊರಕುತ್ತವೆ. ಇವೆಲ್ಲದರ ಮಧ್ಯೆ ನಾವು ಶ್ರೀ ವೆಂಕಟಾಚಲ ಅವಧೂತರ ಕುರಿತು ಸಂಚಿಕೆಗಳನ್ನು ಮಾಡಬೇಕೆಂದು ಅನಿಸಿತ್ತಾದರೂ ಯಾಕೋ ಸಕರಾಯಪಟ್ಟಣದ ವೇದಿಕೆಗೆ ಹೋಗಿ ಅವರಲ್ಲಿ ಪ್ರಾರ್ಥಿಸಿದರೂ ಅಪ್ಪಣೆ ದೊರೆಯುತ್ತಿರಲಿಲ್ಲ. ಒಂದು ಶುಭ ದಿನ ಶ್ರೀ ಗುರುನಾಥರು ಅಪ್ಪಣೆ ಕೊಟ್ಟು ಎಚ್ಚರದಿಂದ ಹಾಗೂ ಶ್ರದ್ಧೆಯಿಂದ ಸಂಚಿಕೆಗಳನ್ನು ಮಾಡಲು ಸೂಚಿಸಿದರು. ನಮ್ಮ ಚಾನಲ್ ಪ್ರಾರಂಭವಾಗಿ 4ನೇ ತಿಂಗಳಿಂದ ಶ್ರೀ ಗುರುನಾಥರ ಸಂಚಿಕೆಗಳು ಪ್ರಕಟವಾಗಿ ಸಾಕಾರಗೊಂಡಿತು. ಅಂದಿನಿಂದ ಇಂದಿನವರೆಗೆ ಶ್ರೀ ವೆಂಕಟಾಚಲ ಅವಧೂತರ ಪರಮ ಆಶೀರ್ವಾದ, ನಿಮ್ಮೆಲ್ಲರ ಸಹಕಾರ, ಬೆಂಬಲ, ನಿರಂತರ ಪ್ರೋತ್ಸಾಹ ಹಾಗೂ ಶುಭ ಹಾರೈಕೆಗಳಿಂದಾಗಿ ಶ್ರೀ ಗುರುನಾಥರ ಸಂಚಿಕೆಗಳು ಸುಮಾರು 120ಕ್ಕೂ ಮಿಕ್ಕಿ ಪ್ರಕಟಗೊಂಡಿವೆ. ಶ್ರೀ ಸದ್ಗುರು ಗುರುನಾಥರು ಎಲ್ಲರಲ್ಲೂ ಇದ್ದು ಆಶೀರ್ವದಿಸುತ್ತಾ ಸಂಚಿಕೆಗಳನ್ನು ಶ್ರೀ ಗುರು ಚರಣಗಳಲ್ಲಿ ಅರ್ಪಿಸುತ್ತಾ ಶ್ರೀ ಗವಿಶಾಂತಾವಧೂತರ ಸಂಚಿಕೆಯನ್ನು ನಿಮ್ಮ ಮುಂದಿಡುತ್ತಿದ್ದೇನೆ. ಇದೇ ತಿಂಗಳು ಅಂದರೆ ಫೆಬ್ರವರಿ 3ನೇ ತಾರೀಕು 2026 ಶ್ರೀ ಗವಿಶಾಂತಾವಧೂತರ 36ನೇ ಜಾತ್ರಾ ಮಹೋತ್ಸವ ಕಂದಿಕೆರೆ ಗ್ರಾಮದಲ್ಲಿ ವಿಜೃಂಭಣೆಯಿಂದ ನೆರವೇರಲಿದೆ. ಅವಧೂತ ಪರಿವಾರದವರು, ಆಸ್ತಿಕ ಮಹಾಶಯರು, ಮಹಾತ್ಮರ ದರ್ಶನದಿಂದ ಅವರ ಕೃಪೆಗೆ ಪಾತ್ರರಾಗಿ. ನಮ್ಮ ಹಂಬಲವೇ ನಿಮ್ಮ ಬೆಂಬಲ. ನಮಸ್ಕಾರ. ಈ ಅಜ್ಜನ್ನ ನೋಡಿದಂತಹ ಸನ್ನಿವೇಶ ಭಾಳ ಚಿಕ್ಕ ವಯಸ್ಸಿನಲ್ಲಿ ನೋಡಿದ್ದು. ಸುಮಾರು ಆಗ 10-12 ವರ್ಷ ಇರ್ಬೋದು. ಆವಾಗ ಈ ಅಜ್ಜಪ್ಪರು ನಮ್ಮ ಕಂದಿಕೆರೆ ಗ್ರಾಮಕ್ಕೆ ಬಂದರು. ಊರಲ್ಲಿ ಓಡಾಡ್ಕೊಂಡು ಹೋಟ್ಲಲ್ಲಿ ಏನೋ ಕೇಳಿದ್ದ ತಿಂದ್ಕೊಂಡು ಓಡಾಡ್ಕೊಂಡಿತ್ತು. ಆವಾಗಲೂ ನಮಗೆ ಶಾಂತಪ್ಪರ ಮಹಿಮೆ, ಅವರ ಪವಾಡ ಏನು ಅಂತ ನಮಗೆ ಊರರಿಗೆ ಆಗಲಿ ನಮಗೆ ಆಗಲಿ ಗೊತ್ತಿರಲಿಲ್ಲ. ಇನ್ನು ಊರೊಳಗೆ ಹೋಗ್ಬೇಕಾದ್ರೆ ಕೆಲವರು ಏನೋ ದೈವಿದತ್ವವಾಗಿ ಅವರಿಗೆ ಹತ್ರ ಆದರು. ಅವರಿಂದ ಸ್ವಲ್ಪ ಪ್ರಸಾದ ತಿನ್ನೋದು, ಬರೋದು, ಇಲ್ಲೇ ಮಲಗೋದು, ಹಿಂಗೆ ಮಾಡ್ತಾಯಿತ್ತು. ಇನ್ನು ಕೆಲವು ದಿನದಲ್ಲಿ ಕಳ್ದಂಗೆ ಒಬ್ಬೊಬ್ಬರೇ ಬಡವರು, ಬಲ್ಲಿದ್ರು, ಶ್ರೀಮಂತರು, ಕಾರ್ನಲ್ಲಿ ಬರೋ ಅಂಥವ್ರು, ಬೈಕ್ನಲ್ಲಿ ಬರೋ ಅಂಥವ್ರು ಎಲ್ಲ ಭಕ್ತರು ಬರೋಕತ್ತಿರೋ. ಅದೇ ರೀತಿ ಬಂದಾಗ ನೀನು ಇಂಥದ್ದು ಮಾಡಿದೆಯಲ್ಲೋ ಅನ್ನೋದು, ಅಲ್ಲಿ ಬಿದ್ದಿರೋ ಏಸಿಗೆ ತಾಣೋದು, ತಿನ್ನೋ ನೀನು ಅದನ್ನು ತಿಂದಲ್ಲ ಇದನ್ನು ತಿನ್ನೋ ನೋಡೋಣ ಅನ್ನೋದು. ಆ ರೀತಿ ಊರಿನ ಹಿರೀಕರೆಲ್ಲ ಇವರ ಪವಾಡ ನೋಡಿ ಇವ್ರ ಸೇವೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡ್ರು. ಅಂಗಡಿಗಳಲ್ಲಿ ಹೋಗಿ ಈ ಇಂಕ್ ಬಾಟ್ಲನ್ನು ಕೊಡ ಇಲ್ಲಿ ಅದ ಅನ್ನೋದು. ಏನಪ್ಪ ಅಂತ ಅಂದರು, ಎಂಥದ್ದು ಕೊಡು ಅಂತ ಹೇಳ್ತಿರ್ಲಿಲ್ಲ, ಆ ಶೀಶ ಕೊಡು ಅನ್ನೋದು.
ಈ ಮೂಟೆ ಹಿಂದಿಕ್ಕಿದೆಯಾ ಅದನ್ನೇ ಬೇಕು ನನಗೆ ಕೊಡು ಅನ್ನೋದು, ಕೇಳಿಸ್ಕೊಂಡು ತಿನ್ನೋ ಅಂಥ ಒಂದು ಸನ್ನಿವೇಶವನ್ನು ಸ್ವಾಮಿ ಸೃಷ್ಟಿ ಮಾಡಿಬಿಟ್ರು. ಆಗ ಇದ್ದಿದ್ದು ಜನಕ್ಕೆ ಭಕ್ತಿ, ಭಯ, ಶಾಂತಪ್ಪ ಮೇಲೆ ನಂಬಿಕೆ ಬಂದ್ಬಿಡ್ತು. ಬೇಕಾದರಿಗೆ ಅವ್ರಿಗೆ ಬೇಕಾದರಿಗೆ ಮಾತ್ರ ಕೊಡ ನಿನಗೆ ಸ್ವಲ್ಪನ ಅಂತ ಕೊಡೋದು. ಇನ್ನು ನಾವು ಕೇಳಿದರೆ ಇಲ್ಲ ನಾನು ಕೊಡ್ತಿರ್ಲಿಲ್ಲ. ಓಂ ಶ್ರೀ ಗವಿ ಶಾಂತವೀರ ಸ್ವಾಮಿ ನಮೋ ನಮಃ. ನನ್ನ ಹೆಸರು KG ರಾಜಶೇಖರಯ್ಯ ಅಂತ. ನಾನು ಇದೇ ಕಂದೀಕೆರೆ ಗ್ರಾಮದ ವಾಸಿ. ನಾವು ಈ ಅಜ್ಜನ್ನ ನೋಡಿದಂತಹ ಸನ್ನಿವೇಶ ಭಾಳ ಚಿಕ್ಕ ವಯಸ್ಸಿನಲ್ಲಿ ನೋಡಿದ್ದು. ಸುಮಾರು ಆಗ 10-12 ವರ್ಷ ಇರ್ಬೋದು. ಆವಾಗ ಈ ಅಜ್ಜಪ್ಪರು ನಮ್ಮ ಕಂದೀಕೆರೆ ಗ್ರಾಮಕ್ಕೆ ಬಂದರು. ಬರಬೇಕಾದ್ರೆ ಅಜ್ಜಪ್ಪರು ಕಾವಿ ವೇಷಧಾರಿಗಳಾಗಿ ಬಂದರು. ನಮ್ಮದು ಇಲ್ಲೇ ಪಕ್ಕದಲ್ಲೇ ಜಮೀನು ಇರೋದ್ರಿಂದ ನಾವು ಪ್ರತಿನಿತ್ಯ ಇಲ್ಲಿ ಬರ್ತಾಯಿದ್ದು. ಆವಾಗ ಈ ಅಜ್ಜಪ್ಪರು ನಮ್ಮ ಎದುರಿಗೆ ಬರೋದು ಹೋಗೋದು ಅನ್ನೋ ಸನ್ನಿವೇಶದಲ್ಲಿ ನಾವು ಮಾತಾಡಿಸ್ತಾ ಇದ್ದು. ತಾತ ಚೆನ್ನಾಗಿದ್ದೀರಾ, ಹೋಗ್ತೀರಾ ಬರ್ತೀರಾ, ಈ ವಿಚಾರ ಮಾತಾಡಬೇಕಾದಂಥ ಸನ್ನಿವೇಶದಲ್ಲಿ ತಾತಪ್ಪರು ನಮಗೆ ಪರಿಚಯ ಆಗಿದ್ದು. ಆವಾಗ ನಮಗೆ ಚಿಕ್ಕ ವಯಸ್ಸು, ಯಾವುದೇ ಪಾರಮಾರ್ಥಿಕವಾಗಿ ಧಾರ್ಮಿಕವಾಗಿ ನಮಗೆ ಅನುಭವ ಇರಲಿಲ್ಲ. ಕೆಲವೇ ವರ್ಷ ಆದಮೇಲೆ ಅಜ್ಜಪ್ಪರು ಆ ಒಂದು ಕಾವಿ ವೇಷವನ್ನು ಬಿಟ್ಟು ಬಿಳಿ ನಿಕ್ಕರು ಹಾಗೂ ಬಿಳಿ ಜುಬ್ಬ ಹಾಕ್ಕೊಂಡು ತಲೆ ಮೇಲೆ ಒಂದು ಗಂಟು ಹೊತ್ಕೊಂಡು ಊರಲ್ಲಿ ಓಡಾಡ್ಕೊಂಡು ಹೋಟ್ಲಲ್ಲಿ ಏನೋ ಕೇಳಿದ್ದ ತಿಂದ್ಕೊಂಡು ಓಡಾಡ್ಕೊಂಡಿತ್ತು. ಆವಾಗಲೂ ನಮಗೆ ಶಾಂತಪ್ಪರ ಮಹಿಮೆ, ಅವರ ಪವಾಡ ಏನು ಅಂತ ನಮಗೆ ಊರರಿಗೆ ಆಗಲಿ ನಮಗೆ ಆಗಲಿ ಗೊತ್ತಿರಲಿಲ್ಲ. ನಮ್ಮದು ಇಲ್ಲೇ ಪಕ್ಕದಲ್ಲಿ ಜಮೀನು. ನಾವು ಪ್ರತಿನಿತ್ಯ ಬೆಳಗ್ಗೆ 6 ಗಂಟೆಗೆ ತೋಟಕ್ಕೆ ಬರೋವು. ಇವು ಅಜ್ಜಾರು ಚಳೆ ಸಿದ್ದೇಶ್ವರ ಈ ಹುತ್ತ ಎತ್ತಕ್ಕಂಥದ್ದನ್ನು ಪೂಜೆಗೆ ಪತ್ರೆ ಎತ್ತಕ್ಕೆ ಅಂತ ನಮ್ಮ ತೋಟದ ಕಡೆನೇ ಬರ್ತಕ್ಕಂಥ ಒಂದು ಸನ್ನಿವೇಶ. ಪ್ರತಿನಿತ್ಯ ಹಾಗೆ ಬರೋರು. ನಾನು ಪ್ರತಿನಿತ್ಯ ಮಾತಾಡಿಸ್ತಾ ಇದ್ದೆ. ಆದರೆ ಒಂದು ದಿನ ಮಾತ್ರ ಯಾಕೋ ತಾತಪ್ಪರು ಭಾಳ ಸಿಟ್ಟಿನಿಂದ ಕೈಲಿದ್ದಂಥ ಬೆತ್ತದಲ್ಲೇ ನಾನು ನೋಡಿದ್ಬಿಟ್ಟು ಅವಾಚ್ಯವಾಗಿ ಬೈದ್ಬಿಟ್ರು. ನನಗೆ ಭಯವಾಗಿಬಿಡ್ತು. ಆವತ್ತಿನಿಂದ ನಾನು ತೋಟಕ್ಕೆ ಬರೋದನ್ನೇ ಬಿಟ್ಬಿಟ್ಟೆ. ನಮ್ಮ ಮನೇಲಿ ನಮ್ಮ ಅಪ್ಪ ನಮ್ಮ ಅಮ್ಮರಿಗೆ ಇಲ್ಲ ನಾನು ಆ ಅಜ್ಜ ಹೊಡೆಯುತ್ತೆ ನಾನು ಹೋಗಲ್ಲ ಅಂತ ಹೇಳಿ ನಾನು ತೋಟಕ್ಕೆ ಬರೋದನ್ನೇ ಬಿಟ್ಬಿಟ್ಟೆ. ಆಮೇಲೆ ಸ್ವಲ್ಪ ದಿನಕ್ಕೇ ಅಜ್ಜ ಕಾವಿ ವೇಷ ಬಿಟ್ಟು ಜುಬ್ಬ ಮತ್ತು ಬಿಳಿ ನಿಕ್ಕರು ಇಟ್ಕೊಂಡು ಮೂಟೆ ಹೊತ್ಕೊಂಡು ಓಡಾಡಕತ್ತಿಬಿಡ್ತು. ಅವಾಗ ಪೂಜೆ ಮಾಡ್ತಕ್ಕಂಥದ್ದನ್ನು ಕೈ ಬಿಟ್ಬಿಡ್ತು. ಇನ್ನು ಊರೊಳಗೆ ಹೋಗ್ಬೇಕಾದ್ರೆ ಕೆಲವರು ಏನೋ ದೈವಿದತ್ವವಾಗಿ ಅವರಿಗೆ ಹತ್ರ ಆದರು. ಅವರಿಂದ ಸ್ವಲ್ಪ ಪ್ರಸಾದ ತಿನ್ನೋದು ಬರೋದು, ಇಲ್ಲೇ ಮಲಗೋದು, ಹಿಂಗೆ ಮಾಡ್ತಾಯಿತ್ತು. ಬರೋದು, ಸ್ವಲ್ಪ ದಿನ ಇರೋದು, ಹೋಗೋದು, ಈ ರೀತಿ ಮಾಡ್ತಾಯಿದ್ರು. ಅದರಂತೆ ಇವರು ಬಂದು ಇಲ್ಲಿದ್ದಾರೆ ಅಂದ್ಕೊಂಡು ನಾವು ಹುಡುಗರು ಇಲ್ಲಿ ಬಂದು ಆಟ ಆಡೋದು ಹಿಂಗೆಲ್ಲ ಓಡಾಡ್ಕೊಂಡು ಹೋಗೋದು ಮಾಡ್ತಿದ್ದು. ಆದರೆ ಕೆಲ ದಿನಗಳು ಕಳೆದ ಮೇಲೆ ಉತ್ತರ ಕರ್ನಾಟಕದಿಂದ ಜಗಳೂರು, ದಾವಣಗೆರೆ, ಚಿತ್ರದುರ್ಗ ಕಡೆಯಿಂದ ಒಬ್ಬೊಬ್ಬರೇ ಭಕ್ತರು ಬರೋಕತ್ತಿರೋ. ಒಬ್ಬೊಬ್ಬರೇ ಭಕ್ತರು ಬಂದರೆ ಅವ್ರನ್ನ ಯಾರನ್ನು ಇವರು ಹತ್ರ ಬಿಟ್ಕೊಂತಿರ್ಲಿಲ್ಲ. ಕೂಗಾಡಿ ಗಲಾಟೆ ಮಾಡಿ ಅವ್ರನ್ನ ಅವಾಚ್ಯವಾಗಿ ಬೈದು ಕಲ್ಲಿನಿಂದ ಹೊಡೆಯೋದು, ಬೆತ್ತದಲ್ಲಿ ಹೊಡೆಯೋದು ಮಾಡೋದು. ಆಗ ಆ ಭಕ್ತರು ಏನು ಮಾಡೋರು, ಈ ಅಜ್ಜಪ್ಪ ಯಾತ್ರ ಹೊಡೆದ್ರು ಅವರು ನಾ ಹೊಡಿ ಇನ್ನೂ ಹೊಡಿ, ರಕ್ತ ಬೀಳೋವರೆಗೂ ಹೊಡಿ, ಸಾಯೋವರೆಗೂ ಹೊಡಿ ಅಂತ ಹೇಳಿ ಅಜ್ಜಪ್ಪನ ಪಾದ ಹಿಡ್ಕೊಳೋರು. ಆಗ ಬೈಕೊಂಡು ಊರೊಳಗೆ ಹೋಗ್ಬಿಡೋದು. ಊರೊಳಗೆ ಹೋದರೂ ಇವ್ರು ಬಿಡ್ತಿರ್ಲಿಲ್ಲ, ಭಕ್ತರು ಹಿಂಬಾಲಿಸ್ಕೊಂಡು ಹೋಗೋದು. ಹಿಂಗೆ ಮಾಡಿ ಆಮೇಲೆ ನಾವು ಯಾಕ್ರಿ ನಿಮಗೇನು ಹುಚ್ಚಿಡ್ದೈತಾ, ಆ ಹುಚ್ಚಪ್ಪಂತವು ಯಾಕೆ ಒದೆ ತಿಂತೀರ ನೀವು ಅಂತ ಕೇಳಿದರೆ, ಇಲ್ಲಪ್ಪ ಅವರು ಪವಾಡ ಪುರುಷರು, ಹೀಗೆ ಭಾಳ ಅಲ್ಲಿ ಸಾಧನೆ ಮಾಡಿ ತಪಸ್ಸು ಮಾಡಿ ಭಾಳ ಅವರ ಶಕ್ತಿ ವಿಪರೀತವಾದ್ದು ನಿಮಗೆ ಗೊತ್ತಿಲ್ಲ ಅನ್ನೋ ವಿಚಾರ ಹೇಳಿದಾಗ ನಮಗೆ ಆಶ್ಚರ್ಯ ಆಯಿತು. ಆದರೂ ನಮಗೆ ನಂಬಿಕಿಲ್ಲ.
ಇನ್ನು ಕೆಲವು ದಿನದಲ್ಲಿ ಕಳ್ದಂಗೆ ಒಬ್ಬೊಬ್ಬರೇ ಬಡವರು ಬಲ್ಲಿದ್ರು, ಶ್ರೀಮಂತರು, ಕಾರ್ನಲ್ಲಿ ಬರೋ ಅಂಥವ್ರು, ಬೈಕ್ನಲ್ಲಿ ಬರೋ ಅಂಥವ್ರು ಎಲ್ಲ ಭಕ್ತರು ಬರಕತ್ತಿರೋ. ಆಗ ಬರಬೇಕಾದ್ರೆ ಇವರು ನಾವು ನಮ್ಮ ದೊಡ್ಡಪ್ಪ ಮಕ್ಕಳು ನಾವು ಎಲ್ಲ ಇಲ್ಲಿ ತೋಟದಲ್ಲಿ ಬಂದು ಇಲ್ಲಿ ಆಟ ಆಡ್ಕೊಂಡು ಇಲ್ಲಿ ಓಡಾಡಬೇಕಾದ್ರೆ ಕೂಗಾಡೋದು, 4 ಚಕ್ರದ ಬತ್ತಾರ ಕಣೋ ಇವತ್ತ, 6 ಜನ ಬತ್ತವ್ರೆ ಕಳ್ಳನ ಮಕ್ಕಳು, ಅವ್ರನ್ನ ಇಲ್ಲಿ ಬಿಟ್ಕೊಳಲ್ಲ ಅಂತ ಕೂಗಾಡೋದು. ಬೈಕ್ನಲ್ಲಿ ಬರೋ ಯಾರೋ ಭಕ್ತರು ಬಂತಾರೆ ಅಂತಂದರೆ 2 ಚಕ್ರದ ಬತ್ತವ್ರ ಕಣ ಇಬ್ಬರು, ಬರಲಿ ಅವ್ರಿಗೇನು ಹೇಳ್ಬೇಕೋ ನಾನು ಹೇಳಿ ಕಳಿಸ್ತೀನಿ ಅನ್ನೋದು. ಈ ರೀತಿ ಆ ಬರೋ ಭಕ್ತರ ಒಂದು ಮನಸ್ಥಿತಿ ಹೆಂಗೈತೆ, ಅವರು ಯಾವ ರೀತಿ ಜೀವನದಲ್ಲಿ ಸಾಧನೆ ಮಾಡ್ಯವ್ರೆ, ಒಳ್ಳೇದು ಮಾಡ್ಯವರು, ಕೆಟ್ಟದ್ದು ಮಾಡ್ಯವರು ಅನ್ನೋದನ್ನು ಅರ್ಥಕೊಂಡು ಅವರಿಗೆ ಉತ್ತರ ಕೊಟ್ಕೊಂಡು ಇಲ್ಲಿ ಕೂಗಾಡೋದು. ಅದೇ ರೀತಿ ಬಂದಾಗ ನೀನು ಇಂಥದ್ದು ಮಾಡಿದೆಯಲ್ಲ ಅನ್ನೋದು, ಅಲ್ಲಿ ಬಿದ್ದಿರೋ ಏಸಿಗೆ ತಗೊಳೋದು, ತಿನ್ನೋ ನೀನು ಅದನ್ನು ತಿಂದಲ್ಲ ಇದನ್ನು ತಿನ್ನೋ ನೋಡೋಣ ಅನ್ನೋದು, ನಾನು ತಿಂತೀನಿ ನೀನು ತಿನ್ನೋಕ್ಕೆ ಧೈರ್ಯ ಐತೇನೋ ಅಂತ ಅನ್ನೋದು. ಇವೆಲ್ಲ ನೋಡಿವು ಕಣ್ಣಾರೆ. ಇದೇನಪ್ಪ ಹಿಂಗೆ ಅಂತಂದಾಗ ಅವರಿಂದ ಬಂದಂಥ ಅನುಯಾಯಿಗಳು ಏನಿದ್ದಾರೆ, ಯಾಕ್ರಿ ಸ್ವಾಮಿ ಇವರು ಹಿಂಗೆಲ್ಲ ಹೇಳ್ತಾರಲ್ಲ, ಆ ಏಸಿಗೆ ತಿನ್ನುವಂತಾರಲ್ಲ, ಅವರೇ ಬಟ್ಟೆ ಮುದ್ರಿ ಬಾಯಿಗೆ ಇಕ್ಕೊಂಡ್ರಲ್ಲ, ಮುಖಣಪ್ಪ ಅವರು ಭಾಳ ಪವಾಡ ಪುರುಷರು, ಅವಧೂತರು, ಅವ್ರ ಮೈಮೆ ಹೇಳಕ್ಕೆ ತೀರ್ದು. ಇವರು ಯಾವುದೋ ಕಾಲೇಜಲ್ಲಿ ಲೆಕ್ಚರರ್ ಆದಾಗ ಈ ರೀತಿ ಕಾಲೇಜಿನ ದುಡ್ಡೆಲ್ಲ ತಿಂದಿದ್ರು, ಆ ಪರಿಹಾರಕ್ಕೆ ಇವರು ತಮ್ಮಯ್ಯ ಅನ್ನಕ್ಕೆ ಬಂದವ್ರೆ, ಈಗ ಅಲ್ಲಿ ಕಾಲೇಜಿನ ದುಡ್ಡು ತಿಂದಲ್ಲ ಈ ಹೇಳು ತಿಂದ ನೋಡೋಣ ಅಂತ ತೋರಿಸುತ್ತೆ. ಇಂಥ ಸನ್ನಿವೇಶಗಳನ್ನು ಭಾಳಷ್ಟು ಬಂದು ಅವರ ಭಕ್ತರಿಗೆ ಅವರ ಯೋಗ್ಯತೆ ತಕ್ಕನಾಗಿ ಉತ್ತರ ಹೇಳಿ ಕಳಿಸೋ ಅಂಥ ಪ್ರಸಂಗಗಳನ್ನು ನಾವು ನೋಡಿದ್ದೀವಿ. ಇದು ಊರಲ್ಲಿ ಕೆಲವು ಗಣ್ಯರು ಹಿಂದೆ ಹಿರಿಯಕರು ಚೇರ್ಮನ್ರಾಗಿದ್ದಂಥ ಡಿ ತಿಮ್ಮಣ್ಣವರು ಹಾಗೂ ನಮ್ಮ ದೊಡ್ಡಪ್ಪರಾದಂಥ ಚನ್ನಬಸವೇಗೌಡರು, ನಮ್ಮ ತಂದೆಯವರು ಗಂಗಾಧರಯ್ಯನವರು ಹಾಗೂ ಚೇರ್ಮನ್ ತಿಮ್ಮಣ್ಣ ತಮ್ಮವರು ಗಂಗಣ್ಣವರು, ರಾಮಲಿಂಗಪ್ಪವರು, ರಾಮಲಿಂಗೇಗೌಡರು, ಈ ರೀತಿ ಭಾಳಷ್ಟು ಜನ ಹಿರಿಯಕರು, ಮುನಿಯಪ್ಪರು, ಕೆಲವರು ತೀರೋಗಿದ್ದಾರೆ, ಕೆಲವರು ಇದ್ದಾರೆ. ಅವರು ಸಹ ಎಲ್ಲ ಶ್ರಮದಿಂದ ಆಗ ಭಕ್ತರ ಒಂದು ಈ ಬರತಕ್ಕಂಥ ದಂಡು ನೋಡಿ ಇವರು ಮಹಾ ಪವಾಡ ಪುರುಷರಪ್ಪ, ಇವರು ಭಾಳ ಇವರ ಒಂದು ಸೇವೆ ಮಾಡಬೇಕು ನಾವು, ಅವರನ್ನು ನಮ್ಮ ಗ್ರಾಮದಲ್ಲೇ ಇಟ್ಕೊಂಡು ನಾವು ಅವರ ಸೇವೆ ಮಾಡಿ ನಮ್ಮ ಪಾಪಕರ್ಮಗಳನ್ನು ಹರಿಸ್ಕೋಬೇಕು ಅನ್ನೋ ಒಂದು ಮನೋಸ್ಥಿತಿನಲ್ಲಿ ಇವತ್ತು ಈ ಕ್ಷೇತ್ರಕ್ಕೆ ಅವರ ಒಂದು ಆ ರೀತಿ ಊರಿನ ಹಿರಿಯಕರೆಲ್ಲ ಇವರ ಪವಾಡ ನೋಡಿ ಇವ್ರ ಸೇವೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡ್ರು. ಅದೇ ರೀತಿ ಈ ಅಜ್ಜಪ್ಪನ ಪವಾಡ ನಮ್ಮೂರಲ್ಲಿ ಕೆಲವು ಸನ್ನಿವೇಶದಲ್ಲಿ ಕಾಣಿಸ್ಕೊಂಡಿದ್ದು ಉಂಟು, ನೋಡಿರೋದು ಉಂಟು. ನಮ್ಮ ಗ್ರಾಮದವರು ಆ ಒಂದು ಪವಾಡವನ್ನು ವೀಕ್ಷಣೆ ಮಾಡಿದ್ದಾರೆ, ನೋಡಿದ್ದಾರೆ. ಆಗ ಈ ಶಾಂತಪ್ಪ ಅನ್ನೋ ಒಂದು ವಿಚಾರವನ್ನು ತಿಳ್ಕೊಂಡು, ಹೆಸರು ಏನು ಎತ್ತ ಅನ್ನೋ ವಿಚಾರವನ್ನು ಬಂದಂಥ ಭಕ್ತರಿಂದ ತಿಳ್ಕೊಂಡು ಈ ಶಾಂತಪ್ಪ ಪವಾಡ ಭಾಳ ಶೋಚನೀಯವಾಗಿದೆ, ಇವ್ರು ಸೇವೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ರು. ಆದರೆ ಶಾಂತಪ್ಪರು ನಮ್ಮೂರಲ್ಲಿ ತೋರಿಸಿದಂಥ ಪವಾಡಗಳು ಅಂತಂತಂದರೆ ನಾವು ನಮ್ಮ ಹಿರಿಯಕರು ಹೇಳಿದ್ದಂಥದ್ದು ನಾವು ನೋಡಿರ್ತಕ್ಕಂಥದ್ದು. ಅಂಗಡಿಗಳಲ್ಲಿ ಹೋಗಿ ಈ ಇಂಕ್ ಬಾಟ್ಲನ್ನು ಕೊಡ ಇಲ್ಲಿ ಅದ ಅನ್ನೋದು, ಏನಪ್ಪ ಅಂತ ಅಂದರು ಎಂಥದ್ದು ಕೊಡು ಅಂತ ಹೇಳ್ತಿರ್ಲಿಲ್ಲ, ಆ ಶೀಶೆ ಕೊಡು ಅನ್ನೋದು. ಆಗ ಆ ಶೀಶೆ ಬೇಡಪ್ಪ ಅದು ಇಂಕು ಇಲ್ಲ ಕಣ ಅದೇ ಬೇಕು ಕೊಡು ಅಂತ ಅನ್ನೋದು. ಬಂದು ಅಂಗಡಿಯವ್ರಿಗೆ ಭಯ, ಭಕ್ತರು ಈ ರೀತಿ ಇವರು ಭಾಳ ಪವಾಡ ಪುರುಷರು ಅಂತ ಹೇಳಿದ್ದಾರೆ, ಆ ನಂಬಿಕೆ ಮೇಲೆ ಆಯಿತು ತಗೊಳಪ್ಪ ಏನೋ ಯಾವ್ದಕ್ಕೆ ಬಳಸುತ್ತೋ ಅಂತ ಹೇಳ್ಕೊಟ್ರೆ ಅವ್ರ ಇದ್ರಿಗೆ ಕುಡಿದು ಬಿಡೋದು. ಆಮೇಲೆ ಇನ್ನೊಂದು ಅಂಗಡಿ ಕಬ್ಬಿಣದ ಅಂಗಡಿಗೆ ಹೋಗೋದು, ಮಳೆ ಕೊಡೋ ಬೇಕು ನನಗೆ ಅನ್ನೋದು, ಇಸ್ಕೊಳೋದು, ಬಾಯಿಗೆ ಹಾಕ್ಕೊಂಬಿಡೋದು, ನುಂಗ್ಬಿಡೋದು, ಈ ರೀತಿ ಮಾಡೋಕ್ಕತ್ಕೊಂಡು ಆಗ ಅಂಗಡಿಯರೆಲ್ಲ ಏನು ಮಾಡಿರು, ಈ ಕೆಲವು ಟ್ಯಾಬ್ಲೆಟ್ಗಳನ್ನು ಮಳೆ, ಈ ಇಂಕ್ ಬಾಟ್ಲು, ಇನ್ನೊಂದು ಬೇರೆ ಥರದವು ಏನೋ ತೊಂದರೆ ಆರೋಗ್ಯಕ್ಕೆ ತೊಂದರೆ ಮಾಡೋ ಅಂಥ ವಸ್ತು ಏನಿದ್ರೂ ಕಾಣ್ದಂಗೆ ಇಕ್ಬಿಡೋದು. ಆಗ ಈ ತಾತಪ್ಪ ಏನು ಮಾಡೋದು, ಅಂಗಡಿಗೆ ಹೋಗಿ ಎಲ್ಲ ಇವರ ಈ ರೀತಿ ಮಾಡ್ಯವ್ರಲ್ವ ಅಂತ ಹೇಳಿ
ಅವ್ರು ಯಾವ ಜಾಗದಾಗ ಇಟ್ಟಿರ್ತಾರೋ ಬೆಳ್ಳು ತೋರಿಸಿ ಆ ಮೂಲೆಯಲ್ಲಿದೆ, ಆ ಡಬ್ಬದಿಂದಿದೆ, ಅದೇ ಬೇಕು ನನಗೆ, ಈ ಮೂಟೆಯಿಂದ ಇಕ್ಕಿದೆಯಾ ಅದನ್ನೇ ಬೇಕು ನನಗೆ ಕೊಡು ಅನ್ನೋದು, ಕೇಳಿಸ್ಕೊಂಡು ತಿನ್ನೋ ಅಂಥ ಒಂದು ಸನ್ನಿವೇಶವನ್ನು ಸ್ವಾಮಿ ಸೃಷ್ಟಿ ಮಾಡಿಬಿಟ್ರು. ಆಗ ಇದ್ದಿದ್ದು ಜನಕ್ಕೆ ಭಕ್ತಿ, ಭಯ, ಶಾಂತಪ್ಪ ಮೇಲೆ ನಂಬಿಕೆ ಬಂದ್ಬಿಡ್ತು. ಇಂಥ ಒಂದು ಪವಾಡ. ಆಮೇಲೆ ಹೋಟ್ಲಿಗೆ ಹೋಗೋದು, ಸಂಡ್ರಗಜ್ಜ ಅಂತ ಹೇಳಿ ಒಂದು ಅಜ್ಜ ಇತ್ತು. ಆ ಅಜ್ಜ ಭಾಳ ನಂಬ್ಕೊಂಡಿತ್ತು. ಆ ಅಜ್ಜನ ಹೋಟ್ಲಿಗೆ ಹೋದರೆ ಆ ಅಜ್ಜ ಬೋಂಡ ಹಾಕ್ತಿದ್ರೆ ಇರಪ್ಪ ಕೊಡ್ತೀನಿ ಅಂದರೂ ತಡೆಯಂಗಿಲ್ಲ. ಕೈ ಇಟ್ಬಿಟ್ಟು ಕುದಿಯೋ ಎಣ್ಣೆನಲ್ಲಿ ಆ ಬೋಂಡ ತಕ್ಕೊಂಡು ಬಿಸಿ ಬಿಸಿ ಸುಡೋ ಬೋಂಡನೇ ತಿಂದ್ಬಿಡೋದು. ಆಮೇಲೆ ಇಡ್ಲಿ ಚೆನ್ನಾಗಿಲ್ಲ ಕಣಪ್ಪ ಇದು ಅಂತಂದರೆ ಅದೇ ಬೇಕು ನನಗೆ ಅಂತ ಹೇಳಿ ಅಳಸಿರೋ ಇಡ್ಲಿಯ ಎಲ್ಲ ಕಿವುಚ್ಕೊಂಡು ಅಲ್ಲೇ ತಿಂದ್ಬಿಡೋದು. ಬೇಕಾದರಿಗೆ, ಅವ್ರಿಗೆ ಬೇಕಾದರಿಗೆ ಮಾತ್ರ ಕೊಡ ನಿನಗೆ ಒಂದು ಸ್ವಲ್ಪನ ಅಂತ ಕೊಡೋದು. ಇನ್ನು ನಾವು ಕೇಳಿದರೆ ಇಲ್ಲ ನಾನು ಕೊಡ್ತಿರ್ಲಿಲ್ಲ. ಇಂಥ ಸನ್ನಿವೇಶ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.